ಸರ್ವಸ್ತುತಿ ಸ್ತೋತ್ರಗಳು ನನ್ನನ್ನು ನಿಮ್ಮನ್ನು ಈ ಭೂಮಿ ಆಕಾಶಗಳನ್ನು ಹಾಗೂ ಅದರ ನಡುವೆ ಇರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಏಕೈಕನೂ ಮಹೋನ್ನತನೂ ಆದಿಯೂ ಅನಂತನೂ ಆದಂತಹ ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಆತನ ಅಪಾರ ಅನುಗ್ರಹಗಳು ವರ್ಷಿಸಲಿ. ಮಾನವ ಕಲ್ಯಾಣಕ್ಕಾಗಿ, ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳ ಮೇಲೆ, ಸಕಲ ಸಂದೇಶ ವಾಹಕರುಗಳ ಮೇಲೆ ಹಾಗೂ ಆತನ ಎಲ್ಲ ಸತ್ಯಸಂಧ ದಾಸರುಗಳ ಮೇಲೆ. ಆತ್ಮೀಯರೇ, ಬಹಳ ಪ್ರಮುಖ ಕಾರ್ಯಕ್ರಮದೆಡೆಗೆ ನಾವು ಇವತ್ತು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಇದರ ರಾಜ್ಯಾಧ್ಯಕ್ಷರಾದಂತಹ ಬೆಳಗಾವಿ ಮೊಹಮ್ಮದ್ ಸಾದ್ ಸಾಬ್ ಅವರಿದ್ದಾರೆ. ಅದೇ ರೀತಿಯಲ್ಲಿ ವಿವಿಧ ಗೌರವಾನ್ವಿತ ಧಾರ್ಮಿಕ ಪಂಡಿತರು ನಮ್ಮ ಜೊತೆ ಇದ್ದಾರೆ. ಜಮಾತೆ ಇಸ್ಲಾಮಿ ಹಿಂದ್ ತಮಗೆಲ್ಲರಿಗೂ ತಿಳಿದಿರುವಂತೆ ಈ ದೇಶದೊಂದಿಗೆ, ಈ ದೇಶದ ವಾಸಿಗಳೊಂದಿಗೆ ಸದಾ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಬಂದಿದೆ. ದೇಶದ ಹಿತಚಿಂತನೆಯೊಂದಿಗೆ ವಿವಿಧ ಸಮುದಾಯಗಳ ಮಧ್ಯೆ ಸೌಹಾರ್ದವನ್ನು ಬೆಸೆಯುವ ಕಾರ್ಯದಲ್ಲಿ 70 ವರ್ಷಗಳಿಂದ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಅಲ್ಲದೆ ದೇಶದ ಪ್ರತಿಯೊಂದು ಸಂಕಟದ ಸಂದರ್ಭದಲ್ಲಿಯೂ ಕೂಡ ತನ್ನಿಂದಾದಂತಹ ಸಹಕಾರವನ್ನು, ಸಹಾಯವನ್ನು, ಸಂದೇಶವನ್ನು, ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದೆ. ಸಂಕಷ್ಟದ ಈ ಸಂದರ್ಭದಲ್ಲಿ ದೇಶ ಒಂದು ಸಂಕೀರ್ಣ ಪರಿಸ್ಥಿತಿಯಿಂದ ಇವತ್ತು ಹಾದು ಹೋಗ್ತಾ ಇದೆ. ಕೋವಿಡ್-19 ಹೇಳುವಂತಹ ಕೊರೋನಾ ವೈರಸ್ ಏನಿದೆ, ಅದು ಮಹಾಮಾರಿಗೆ ಈ ದೇಶವೂ ಕೂಡ ಇತರ ದೇಶಗಳೊಂದಿಗೆ ತತ್ತರಿಸ್ತಾ ಇದೆ. ಜನಸಮೂಹಕ್ಕೆ ಆಹಾರ, ಬಟ್ಟೆ ಬರೆ, ಆಶ್ರಯ, ಮಾಸ್ಕ್, ಸ್ಯಾನಿಟೈಸರ್, ವೈದ್ಯಕೀಯ ಸಹಾಯ, ಆಸ್ಪತ್ರೆಯ ಸಹಾಯ, ಔಷಧೋಪಚಾರಗಳ ಸೇವೆ, ಸ್ವಯಂ ಸೇವಕರ ಸೇವೆಯಲ್ಲಿ ತನ್ನನ್ನು ತಾನು ಹಗಲು ರಾತ್ರಿ ಜಮಾತೆ ಇಸ್ಲಾಮಿ ಹಿಂದಿನ ಕಾರ್ಯಕರ್ತರು ತೊಡಗಿಸಿಕೊಂಡಿದ್ದಾರೆ. ಕೊರೋನಾ ಮಹಾಮಾರಿ ಎನ್ನುವಂತಹ ಈ ವಿಷ ಏನಿದೆ, ಇದು ಸರಕಾರದ, ನಮ್ಮ ಸಂಘ ಸಂಸ್ಥೆಗಳ, ಸ್ವಯಂ ಸೇವಕರ, ವೈದ್ಯರ ಪ್ರಯತ್ನಗಳ ಹೊರತು ತನ್ನ ಕದಂಬ ಬಾಹುಗಳನ್ನು ಚಾಚುತ್ತಲೇ ಎಗ್ಗಿಲ್ಲದೆ ಮುಂದುವರಿಯುತ್ತಾ ಇದೆ. ಸಾವಿರಾರು ಜೀವಗಳನ್ನು ಈ ಮಹಾಮಾರಿ ಈಗಾಗಲೇ ಬಲಿ ತೆಗೆದುಕೊಂಡಿದೆ. ಅಲ್ಲದೆ ಲಕ್ಷಾಂತರ ಜನರನ್ನು ಆಸ್ಪತ್ರೆಯಲ್ಲಿ ದಾಖಲಾಗುವಂತೆ ಮಾಡಿದೆ. ಅಷ್ಟೇ ಅಲ್ಲದೆ ಇಡೀ ಜನ ಸಮುದಾಯವನ್ನು ಪರಸ್ಪರ ಬೆರೆಯದಂತೆ ಮಾಡಿದಂತಹ ಈ ಮಹಾಮಾರಿ ಮರಣದಲ್ಲೂ ಕೂಡ ಬಂಧು ಮಿತ್ರರು ಸಮೀಪಿಸದಂತಹ ಒಂದು ಸಂದರ್ಭವನ್ನು ಇದು ಈ ಜಗತ್ತಿಗೆ ತಂದುಕೊಟ್ಟಿದೆ. ಈ ತನಕ ಇದನ್ನು ಬಡಿದೋಡಿಸಬಹುದಾದ ಯಾವುದೇ ಲಸಿಕೆಗಳು, ಯಾವುದೇ ವ್ಯಾಕ್ಸಿನ್ಗಳು ನಮ್ಮ ಬಳಿ ಲಭ್ಯವಾಗಿಲ್ಲ. ಈ ಎಲ್ಲ ಪ್ರಯತ್ನಗಳನ್ನು ನಿರ್ವಹಿಸುತ್ತಾ ನಾವೆಲ್ಲರೂ ನಮ್ಮ ಸೃಷ್ಟಿಕರ್ತನ, ನಮ್ಮ ಪ್ರಭುವಿನ, ನಮ್ಮನ್ನು ಪರಿಪಾಲಿಸುತ್ತಿರುವವನ ಬಳಿಗೆ ಮೊರೆ ಇಡಬೇಕು ಅಂತ ಜಮಾತೆ ಇಸ್ಲಾಮಿ ಹಿಂದ್ ಬಯಸಿದೆ. ಆತ್ಮೀಯರೇ, ಯಾರ ಬಳಿಗೆ ನಮಗೆ ಹೋಗಿ ಮತ್ತು ಮರಳಿ ಸಂದರ್ಶಿಸಲಿಕ್ಕಿದೆಯೋ ಆ ಪ್ರಭುವಿನ, ಆ ಮಾಲೀಕನ, ಆ ಸೃಷ್ಟಿಕರ್ತನ ಕಡೆಗೆ ಮೊರೆ ಹೋಗಬೇಕಾದಂತಹ ಅಗತ್ಯದ ಸಂದರ್ಭದಲ್ಲಿ ಇವತ್ತು ನಾವಿದ್ದೇವೆ. ನಮ್ಮೆಲ್ಲ ಪಾಪ ಕಾರ್ಯಗಳನ್ನು ತೊರೆಯುತ್ತಾ, ಪರಸ್ಪರ ಹಗೆತನಗಳನ್ನು ಮರೆಯುತ್ತಾ ಸೃಷ್ಟಿಕರ್ತನನ್ನು ಅರಿಯುವ ಅಗತ್ಯ ಇದೆ. ನಮ್ಮೆಲ್ಲರನ್ನು ಸೃಷ್ಟಿಸಿದವನು ಒಬ್ಬನೇ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವವನು ಒಬ್ಬನೇ. ಆ ಸೃಷ್ಟಿಕರ್ತ, ಅವನು ಸೃಷ್ಟಿಕರ್ತ ಮತ್ತು ನಾವೆಲ್ಲರೂ ಅವನ ಸೃಷ್ಟಿಗಳು. ನಮ್ಮ ಕರ್ತವ್ಯ ಏನು ಅಂದರೆ ಅವನನ್ನು ಅರಿಯುವುದಾಗಿದೆ. ಅವನು ಯಾರು, ಅವನ ಅಸ್ತಿತ್ವ ಏನು, ಅವನು ಯಾಕಾಗಿ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಮತ್ತು ಯಾಕಾಗಿ ನಮ್ಮನ್ನು ಇಲ್ಲಿ ನೆಲೆಗೊಳಿಸಿದ್ದಾನೆ ಹೇಳುವಂತಹ ಆ ಸತ್ಯವನ್ನು ನಾವು ಅರಿಯಬೇಕಾಗಿದೆ. ಅವನ ಸಾಮರ್ಥ್ಯವನ್ನು ತಿಳಿಯಬೇಕಾಗಿದೆ. ಅವನ ಆದೇಶದಂತೆ ಬಾಳಬೇಕಾಗಿದೆ. ಸಂಕಷ್ಟವು ಅವನಿಂದಲೇ, ಆ ಸಂಕಷ್ಟದ ಪರಿಹಾರವು ಅವನಿಂದಲೇ ಹೇಳುವಂತಹ ಸತ್ಯವನ್ನು ಮತ್ತು ಆ ವಾಸ್ತವಿಕತೆಯನ್ನು ನಮಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಅವನಲ್ಲೇ ನಮ್ಮ ಮೊರೆಗಳನ್ನು, ಬೇಡಿಕೆಗಳನ್ನು ಸಲ್ಲಿಸಬೇಕಾಗಿದೆ. ಬನ್ನಿ, ಅವನ ಹೊರತು ನಮಗೆ ಬೇರಾರೂ ಇಲ್ಲ. ನಮ್ಮ ಸಂಕಷ್ಟ ಪರಿಹಾರಕಾರನು ಅವನೇ. ಅವನಲ್ಲದೆ ಬೇರಾರು ನಮ್ಮ ಸಂಕಷ್ಟವನ್ನು ಪರಿಹರಿಸುವವರಿಲ್ಲ. ಅವನು ಮಾತ್ರ, ಅವನಲ್ಲದೆ ಬೇರಾರೂ ಇಲ್ಲ. ನಾವು ಎಲ್ಲರೂ ಸೇರಿ ಅವನಲ್ಲಿ ಕಾಡಿ ಬೇಡಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಣ ಎಂಬ ಅಚಲ ನಂಬಿಕೆಯಿಂದ ಆಗಸ್ಟ್ 5ರಿಂದ ಆಗಸ್ಟ್ 20 ತನಕ ಒಂದು ಅಭಿಯಾನವನ್ನು ಜಮಾತೆ ಇಸ್ಲಾಮಿ ಹಿಂದ್ ಈ ರಾಜ್ಯದಲ್ಲಿ ಆಯೋಜಿಸಿದೆ.
ಅದರಲ್ಲಿ ಉದ್ದಕ್ಕೂ 10 ಹಲವು ಕಾರ್ಯಕ್ರಮಗಳಿವೆ. ಮುಖ್ಯವಾಗಿ ಅದರ ಒಂದು ಕಾರ್ಯಕ್ರಮವಾದ ವೆಬಿನಾರ್ ಅಂತರ್ಜಾಲ ಅಂತರ್ಧಾರ್ಮಿಕ ಕಮ್ಮಟ ಇವತ್ತು ನಡೀಲಿಕ್ಕಿದೆ. ಇದರಲ್ಲಿ ವಿವಿಧ ಧಾರ್ಮಿಕ ಪಂಡಿತರು ನಮ್ಮ ಜೊತೆ ಇದ್ದಾರೆ. ಅವರ ಸಂದೇಶಗಳನ್ನು ನಾವು ಪ್ರಸಾರ ಮಾಡಲಿಕ್ಕಿದೆ. ಅದನ್ನು ತಾವು ಗಂಭೀರವಾಗಿ ಆಲಿಸಬೇಕು ಮತ್ತು ಅದನ್ನು ಪಾಲಿಸಬೇಕು ಅಂತೇಳಿ ಹೇಳುತ್ತಾ ನಾನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತಾ ನನ್ನ ಸ್ವಾಗತ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವಸ್ತುತಿಗಳು ಸರ್ವಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ. ಆತ್ಮೀಯ ಬಂಧುಗಳೇ, ಈಗ ನಾವು ನಿರೀಕ್ಷಿಸುತ್ತಿರುವಂತಹ ವಿವಿಧ ಗೌರವಾನ್ವಿತ ಧಾರ್ಮಿಕ ಪಂಡಿತರ ಆ ಸಂದೇಶಗಳು ಏನು ಹೇಳುವುದನ್ನು ಅರಿಯಲು ಹೋಗೋಣ. ನಮ್ಮ ಜೊತೆ ಈಗಾಗಲೇ ಭಾವೈಕ್ಯ ಕೇಂದ್ರ ಮೈಸೂರು ಇದರ ಸ್ವಾಮೀಜಿಗಳಿದ್ದಾರೆ. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡ ಜಿಲ್ಲೆ ಇವರಿದ್ದಾರೆ. ಅದೇ ರೀತಿ ಅಮೀರೆ ಶರಿಯತ್ ಕರ್ನಾಟಕ ಇದ್ದಾರೆ. ಅದೇ ರೀತಿಯಲ್ಲಿ ಬೇಲಿ ಮಠ ಬೆಂಗಳೂರಿನ ಸ್ವಾಮೀಜಿಗಳಿದ್ದಾರೆ. ಮುರುಘರಾಜ ಮಠ ಆನಂದಪುರ ಸಾಗರದ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಲ್ಲಿ ಆರ್ಚ್ ಬಿಷಪ್ ಬೆಂಗಳೂರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ನಾವು ಅವರೆಲ್ಲರ ಸಂದೇಶವನ್ನು ಆಲಿಸೋಣ ಮತ್ತು ಆ ದೇವನ ಕರೆ ಏನು, ಆ ದೇವನ ಅಡೆಗೆ ಮರಳುವ ದಾರಿ ಹೇಗೆ ಹೇಳುವಂಥದ್ದನ್ನು ತಿಳಿದುಕೊಳ್ಳುವಂತಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈಗ ನಾನು ಪ್ರಥಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಮೀರೆ ಶರಿಯತ್ ಕರ್ನಾಟಕ ಮೌಲಾನಾ ಸಗೀರ್ ಅಹಮದ್ ರಶಾದಿ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. ಮೌಲಾನಾ ಸಗೀರ್ ಅಹಮದ್ ರಶಾದಿಯವರು. أعوذ بالله من الشيطان الرجيم. قال الله تبارك وتعالى في القرآن المجيد: ظهر الفساد في البر والبحر بما كسبت أيدي الناس ليذيقهم بعض الذي عملوا لعلهم يرجعون. صدق الله العظيم. محترم سامعین کرام، آج ماحول وبائی مرض کورونا کی وجہ سے بہت ہی پریشان کن ہے. اللہ رب العزت نے اس موقع کے لحاظ سے کلام مجید کے اندر ایک آیت ارشاد فرمائی ہے: تری اور خشکی میں وبا پھیل گئی، لوگوں کی بدعمالیوں کی وجہ سے یہ وبا اور یہ پریشانی اور فتنہ و فساد یہ اس لیے تاکہ اللہ رب العزت لوگوں کو ان کے بعض اعمال کا مزہ چکھائے تاکہ وہ اس بدعمالی سے رجوع کر لیں. دیکھیے، آج دنیا میں ہر قسم کی ابتری اور بدنظمی، خواہ جسمانی ہو یا روحانی، مادی ہو یا اخلاقی، انسانی بدعمالیوں کا نتیجہ ہے. آج بد اخلاقیاں، برائیاں بہت ہی کثرت سے ظاہر ہو رہی ہیں، جس کے نتیجے میں قحط سالی اور وبائی امراض اور سمندری طوفان بھی
बाज़ दफ़ा तामील अहकाम खुदाबंदी और इत्तिबाए सुन्नत नबवी में कोताही के सबब होते हैं, बदआमालियों की वजह से होते हैं। हालांकि इस दुनिया में निज़ाम खुदाबंदी ताअत इलाही और ताअत रसूल ही से कायम रहेगा। अल्लाह रब्बुल इज़्ज़त हमारी ज़रूर मदद फरमाएगा और हमारी तमाम परेशानियां और तमाम तकलीफ़ों को दूर फरमाएगा। बस मैं इन चंद गुजारिशात से अपनी गुफ्तगू को ख़त्म करता हूँ। व आखिर दावाना अनिल हम्दुलिल्लाहि रब्बिल आलमीन। ಅಭಿನಂದನೆಗಳು ಮೌಲಾನಾ ಸಗೀರ್ ಅಹಮದ್ ರಶಾದಿಯವರಿಗೆ ಅಮೀರೆ ಶರಿಯತ್ ಕರ್ನಾಟಕ. ಅದೇ ರೀತಿ ನಾನು ಗೌರವಾನ್ವಿತ ಸ್ವಾಮೀಜಿಗಳಾದಂತಹ ನಮ್ಮ ಆತ್ಮೀಯರಾದಂತಹ ಶ್ರೀ ಬೇಲಿ ಮಠ ಬೆಂಗಳೂರು ಇದರ ಶ್ರೀಗಳಾದಂತಹ ಶ್ರೀ ಶಿವಾನುಭವ ಶಿವರುದ್ರ ಮಹಾಸ್ವಾಮೀಜಿಗಳನ್ನು ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಶಿವಾನುಭವ ಶಿವರುದ್ರ ಮಹಾಸ್ವಾಮಿಗಳು ಈಗ ನಮ್ಮನ್ನು ಉದ್ದೇಶಿಸಿ. ಇಂದು ದೇವರು ನಮಗೆ ಒಂದು ಪರೀಕ್ಷೆ ಒಡ್ಡಿದ್ದಾನೆ. ಆ ಪರೀಕ್ಷೆ ನಮ್ಮನ್ನು ನಾವು ಸುಧಾರಿಸಿಕೊಳ್ಳಿಕ್ಕೆ ಇದೊಂದು ಅವಕಾಶ ಅಂತ ಹೇಳಿ ನಾವು ಅದನ್ನು ಯೋಚನೆ ಮಾಡಬೇಕು. ಇವತ್ತು ಇಡೀ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತನಿಂದ ಹಿಡಿದು ಬಡವನವರೆಗೂ ಎಲ್ಲರಿಗೂ ಸಮಾನವಾಗಿ ಕಾಡ್ತಾ ಇರ್ತಕ್ಕಂಥ ಒಂದು ಕಾಯಿಲೆ, ಒಂದು ಸಾಂಕ್ರಾಮಿಕ ರೋಗ ಕರೋನಾ ಅಂತ ಅನ್ನೋದು ಎಲ್ಲರನ್ನೂ ಕಾಡ್ತಾ ಇದೆ. ಅದಕ್ಕೆ ಶ್ರೀಮಂತರು ಬಡವರು ಅನ್ನೋ ಭೇದ ಇಲ್ಲ. ನಾನು ಸರ್ವಶಕ್ತ ಪ್ರಪಂಚವನ್ನ ಗೆಲ್ತೇನೆ ಅಂತ ಅನ್ನೋನು ಸಹ ಕಣ್ಣಿಗೆ ಕಾಣದೇ ಇರತಕ್ಕಂಥ ವೈರಸ್ ಎಫೆಕ್ಟ್ ನಿಂದ ಅವನು ತಲೆಬಾಗಿ ನಿಂತಿದ್ದಾನೆ. ಒಂದು ರೀತಿಯಲ್ಲಿ ಈ ಒಂದು ನಮ್ಮ ಅಲ್ಪತೆಯನ್ನ ನಮಗೆ ನೆನಪು ಮಾಡಿಕೊಡುವಂತ ಭಗವಂತನ ಸಂಪೂರ್ಣ ಶಕ್ತಿಯನ್ನ ನಾವು ಮತ್ತೆ ಮರೆ ಹೋಗುವಂತಹ ಒಂದು ಅವಕಾಶ ಇದು ಅಂತ ಹೇಳಿ ಇದನ್ನ ನಾವು ತಿಳ್ಕೊಳ್ಬೇಕು. ಹೌದು, ಎಲ್ಲರೂ ಔಷಧಿಯನ್ನ ಕೊಡ್ತಾರೆ, ಔಷಧಿಯನ್ನ ಕಂಡು ಹಿಡಿದು ಕೊಡ್ತಾರೆ. ಅದಕ್ಕಾಗಿ ಬೇಕಾದಷ್ಟು ಪ್ರಯತ್ನಗಳಾಗ್ತವೆ. ಈ ಔಷಧಿ ಯಾವುದಕ್ಕೆ? ನಮ್ಮ ಶರೀರದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ, ನಮ್ಮಲ್ಲಿ ಇಮ್ಯುನಿಟಿ ಡೆವಲಪ್ ಮಾಡೋದಕ್ಕೋಸ್ಕರ ಔಷಧಿಯನ್ನ ಕೊಡ್ತಾರೆ. ಹೌದು, ಈ ಔಷಧಿಯಿಂದ ಏನಾಗುತ್ತೆ? ನಮ್ಮ ಶರೀರಕ್ಕೆ ಬಂದಿರುವಂತ ಒಂದು ಕಾಯಿಲೆ, ಒಂದು ರೋಗ ಇದೆಯಲ್ಲ, ಅದನ್ನ ಎದುರಿಸುವಂತ ಶಕ್ತಿಯನ್ನ ನಮ್ಮ ಶರೀರಕ್ಕೆ ತಂದು ಕೊಡ್ತದೆ. ಅದರಿಂದ ಏನಾಯ್ತು? ನಮ್ಮ ಫಿಸಿಕಲ್ ಬಾಡಿ ಪರ್ಫೆಕ್ಟ್ ಆಯ್ತು, ಸ್ಟ್ರಾಂಗ್ ಆಯ್ತು. ಹೌದು, ಇದು ನಮ್ಮ ಫಿಸಿಕಲ್ ಬಾಡಿಗೆ ಸಂಬಂಧಪಟ್ಟಂತ ಒಂದು ವ್ಯವಸ್ಥೆ. ಆದರೆ ಇದರ ಹಿನ್ನೆಲೆಯಲ್ಲಿ ದೇವರು ಒಂದು ಮುಚ್ಚಿಟ್ಟ ಸತ್ಯವನ್ನ ನಮಗೆ ತಿಳ್ಕೊಳ್ಳಿಕ್ಕೋಸ್ಕರ ಅವಕಾಶ ಕೊಟ್ಟಿದ್ದಾನೆ. ಆ ಅವಕಾಶವನ್ನ ನೀನು ಒಬ್ಬನೇ ಕೂತು ಚಿಂತನೆ ಮಾಡುವಂತ ಅನ್ನುವಂಥ ಒಂದು ಶಿಕ್ಷೆಯೇ ಕ್ವಾರಂಟೈನ್. ಕ್ವಾರಂಟೈನ್ ಅಂತ ಹೇಳಿದ್ರೆ ಜನಗಳ ಜೊತೆಯಲ್ಲಿ ಬೆರೀಬೇಡ, ನೀನು ದೇವರ ಜೊತೆಯಲ್ಲಿ ಇರು, ದೇವರಲ್ಲಿ ನಿನ್ನ ಪ್ರಾರ್ಥನೆಯನ್ನು ಸಲ್ಲಿಸು ಅಂತ ಅನ್ನೋದಕ್ಕೋಸ್ಕರ ಕೊಟ್ಟಿರುವಂತ ಒಂದು ಅವಕಾಶ. ಯಾರು ಪಾಸಿಟಿವ್ ಆಗಿ ರೀತಿ ಯೋಚನೆ ಮಾಡ್ತಾರೆ ಅವರಿಗೆ ಇದರ ತತ್ವ ವಾಸ್ತವತೆ ಅರ್ಥವಾಗ್ತದೆ. ಕ್ವಾರಂಟೈನ್ ನಲ್ಲಿ ಕೂತು ನಾವೇನು ಯೋಚನೆ ಮಾಡಿದ್ವಿ? ಪ್ರಪಂಚವನ್ನ ಎಲ್ಲ ಗೆದ್ದವನು ಸಹ ಕಣ್ಣಿಗೆ ಕಾಣದ ಒಂದು ಸಣ್ಣ ಒಂದು ವೈರಸ್ಗೆ ಸಂಪೂರ್ಣವಾಗಿ ಶರಣಾಗ್ಬಿಟ್ನಲ್ಲ. ನಾವು ಎಂಥ ಶಕ್ತಿವಂತರು ಇಲ್ಲ. ಈ ಪ್ರಪಂಚವನ್ನ ಸೃಷ್ಟಿ ಮಾಡಿ ನಮ್ಮನ್ನ ಇಲ್ಲಿ ಇರ್ಲಿಕ್ಕೆ ಬಿಟ್ಟಿರ್ತಕ್ಕಂಥ ಭಗವಂತನ ಮುಂದೆ ನಾವು ಏನೂ ಅಲ್ಲ ಅಂತ ಅನ್ನುವಂಥ ವಾಸ್ತವ ಪ್ರಜ್ಞೆ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಇದನ್ನೇ ಬಸವಣ್ಣ ಹೇಳ್ತಾರೆ, ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಬೇಡುವಾತ ನಾನಲ್ಲ, ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ ದೇವ ಅಂತ. ನೀನು ಏನು ಮಾಡ್ತೀಯ ಅದರಂತೆ ನಾವಿದ್ದೇವೆ ಅಷ್ಟೇ ಹೊರತು ನಾನು ಅನ್ನುವ ಅಹಂಕಾರ ಇಲ್ಲ. ನಾವು ಕನ್ನಡಿಯನ್ನು ತೊಳೆಯುತ್ತೇವೆ, ಆದರೆ ನಮ್ಮ ಮುಖ ತೊಳ್ಕೊಳ್ಳೋದಿಲ್ಲ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಕನ್ನಡಿಯನ್ನು ಎಷ್ಟು ತೊಳೆದ್ರೂ ನಮ್ಮ ಮುಖದ ಮೇಲಿನ ಕಲೆ ತೋರುತ್ತಲೇ ಇರುತ್ತದೆ. ಅದಕ್ಕೆ ನಮ್ಮ ಮುಖವನ್ನು ತೊಳ್ಕೊಳ್ಳುವಂತ ವಿಧಾನ ಇದೆಯಲ್ಲ, ಇದು ದೇವರು ಇಂಡೈರೆಕ್ಟ್ ಆಗಿ ನಮಗೆ ಕೊಟ್ಟಿರೋ ಒಂದು ಅವಕಾಶ, ಈ ಕ್ವಾರಂಟೈನ್.
ಇದರಿಂದ ಏನು ಅಂತಂದ್ರೆ ನಮ್ಮ ಅಹಂಕಾರದ ಕರೋನ ಕಳ್ಕೊಳ್ಬೇಕು. ನಾವೆಲ್ಲ ಒಂದು ಹೇಳ್ತೇನೆ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿಯನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಅವನು ಎಲ್ಲಿವರೆಗೂ ನಮ್ಮನ್ನು ಇಟ್ಟಿರ್ತಾನೆ ಅಲ್ಲಿವರೆಗೂ ಇದು ನಮ್ದು. ಹಾಗಿರ್ಬೇಕಾದ್ರೆ ಎಲ್ಲರೂ ದೇವರ ಸೃಷ್ಟಿ ಅಂತಂದಾಗ ಎಲ್ಲರೂ ಒಂದಾಗಿ ದೇವರ ಕೈ ಮುಗಿಯೋದು ಎಷ್ಟು ಮುಖ್ಯ. ನಮ್ಮ ಪವಿತ್ರ ಕುರಾನ್ನಲ್ಲಿ ಹೇಳುವಂಥ ಒಂದು ಮಾತು ಎಷ್ಟು ಅರ್ಥವತ್ತಾಗಿದೆ ಅನ್ನೋದನ್ನು ಗಮನಿಸಬೇಕು. ದೇವರು ಖಯಾಮತ್ಗೆ ದಿನ್ ಯಾರ ಸಾಕ್ಷಿಯನ್ನು ಹೆಚ್ಚು ಗಮನಿಸ್ತಾನೆ ಅಂತ ಹೇಳಿದ್ರೆ, ನಮ್ಮ ಪಕ್ಕದ ಮನೆಯವನು ನಮ್ಮ ಬಗ್ಗೆ ಏನು ಅಭಿಪ್ರಾಯ ಇಟ್ಟಿದ್ದಾನೆ ಅನ್ನೋದನ್ನ ದೇವರು ಮೊದಲನೇ ಹಂತದಲ್ಲಿ ಸ್ವೀಕಾರ ಮಾಡ್ತಾರೆ ಎನ್ನುವ ಮಾತನ್ನ ಪ್ರವಾದಿಗಳು ಹೇಳ್ತಾರೆ. ಎಷ್ಟು ಸೂಕ್ಷ್ಮವಾದ ಮಾತು. ಇದೊಂದೇ ಮಾತನ್ನ ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕನ್ನ ಬೆಳಕಾಗಿ ಮಾಡ್ಕೊಳ್ಬೋದು, ನಾವು ದೇವರ ಮಕ್ಕಳಾಗಿ ಬದುಕ್ಬೋದು. ಇಂಥ ಒಂದು ಅವಕಾಶಕ್ಕೆ ಎಲ್ಲರ ಆತ್ಮಚಿಂತನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಬಂಧುಗಳು, ನಮ್ಮ ಜಮಾತೆ ಇಸ್ಲಾಮಿನ ಎಲ್ಲ ಹಿರಿಯರು, ಬಂಧುಗಳು, ಅಭಿಮಾನಿಗಳು ಎಂಥ ಉತ್ತಮವಾಗಿರುವಂಥ ಆತ್ಮನಿರೀಕ್ಷೆಯ ಕಾರ್ಯಕ್ರಮ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಿಜಕ್ಕೂ ನಾವೆಲ್ಲ ಸೇರಿ ಆ ದೇವರ ಸ್ತುತಿ ಮಾಡಿ ಆತನಲ್ಲಿ ನಾವು ಪರಿಪೂರ್ಣತೆಯನ್ನು ಕಾಣೋಣ, ಅವನ ಅನುಗ್ರಹವನ್ನು ಪಡೆಯೋಣ. ಅಭಿನಂದನೆಗಳು ಬೇಲಿ ಮಠದ ಶ್ರೀ ಶಿವಾನುಭವ ಶಿವರುದ್ರ ಮಹಾಸ್ವಾಮಿಗಳಿಗೆ. ನಾನು ಈಗ ಗೌರವಾನ್ವಿತ ಆರ್ಚ್ ಬಿಷಪ್ ಬ್ಯಾಂಗ್ಳೂರು ಪೀಟರ್ ಮೆಕಾಡೋ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. ಸರ್, ತಮ್ಮ ಸಂದೇಶಗಳನ್ನು ನಮಗೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. Dear friends, I am very happy that Jamaat-e-Islam has taken the initiative of bringing together the different religious heads in order to speak of a matter that is of very much importance today to us. In this pandemic situation of the coronavirus, when everything it looks gloomy, when everyone is afraid, doubtful, we are not even allowed to come close to each other. In such a situation, perhaps we can take solace in the wisdom and the teachings of the religions, our prayers, and also our being together in many things. I am very happy that this situation has created also many positive vibes for us to come together, to see in what ways we can help each other and ultimately pay our tribute and our homage to the Creator. But first of all, we need to help each other. We need to stand by each other. You know, Corona doesn't pick up its candidates of this religion, of that caste, or that age. We do not know. It is universal. People high and low have been affected. Perhaps we have to only ask, when is my turn? That's all. And so in such a situation, we have to help each other. We cannot say that we are of this religion, of this caste, this group. We have all to come together, because death is a common factor for everybody. And a person who is dead perhaps has no religion in the sense he is a person who needs a help, and that's why we have to be together. I am very happy that many individuals, many associations are coming together, and I am very proud of our Islamic unit that has been formed in Bangalore. I suppose it's in other places also, what they call themselves as Mercy Angels of the Mercy Foundation. A beautiful work that they are doing to bury the people, to undertake this dangerous task of carrying the bodies, covering them, transporting them, bringing them to the graveyards, and even giving the burial, irrespective of whether they are Christians, whether they are Muslims, or whether they are Hindus. I have seen myself and I have heard their stories, and I surely say that they are a model for the rest of humanity, that ultimately in death as in life we have to stand by each other, we need each other. Secondly, there are many services that can be rendered, and there are many services that can be perhaps even prepared beforehand. And for this, first of all, the hospitals, the beds, the ventilators, the common situation of consoling the people, counseling the people, and making contact, and perhaps a little of government
diplomacy and government cooperation is also necessary. And thirdly, my dear friends, this situation reminds us that ultimately God is our creator and master. Our life is in the hands of God. And whatever we say and do, it's the will of the Almighty that we have to fulfill. Because death doesn't escape anybody. And death will not make its choices of this and that. Every one of us one day will be called by our Creator, and that is why this fear of God, at the same time this love of our neighbor, has to be there. God is eternal, God is almighty, and God is merciful. There are many people who are dying without perhaps preparing themselves for death. There are many people who are dying perhaps in sinful conditions, without reconciling, without asking for forgiveness. So we pray for all these people and we ask God's mercy on all of them. Once again, I am very happy. God bless your efforts, and surely to bring, through not only through life but through death, to bring us together. Ultimately, death is an equalizer and we all stand before God. We don't know in which name we can call Him, but He is our Creator and we are His creatures. And therefore, we ask God's blessing, God's mercy and forgiveness for all of us. God bless you. ಪೀಟರ್ ಮೆಕಾಡೋ ಆರ್ಚ್ ಬಿಷಪ್ ಬೆಂಗಳೂರು ಇವರಿಗೆ ಅಭಿನಂದನೆಗಳು. ಸರ್, ತಾವು ಒಳ್ಳೆಯ ಸಂದೇಶವನ್ನು ತಮಗೆ ನೀಡಿದ್ದೀರಿ. ಈಗ GIO ಅಸೋಸಿಯೇಟ್ ಅವರು ಹಾಡಿದಂತಹ ಒಂದು ಗಾಯನ ತಮ್ಮ ಮುಂದೆ ಪ್ರಸಾರವಾಗಲಿದೆ. ಕೋವಿಡ್ ಕಲಿಸಿದ ಪಾಠ. ಬರೆದವರು ಆಯಿಷಾ UK, ಹಾಡಿದವರು ಹಾಜರ್ ಹೈದರ್ ಮತ್ತು ನಿಹಿಲಾ ಹೈದರ್. ಲೋಕವನ್ನೇ ಬಿಚ್ಚಿ ಬೀಳಿಸಿತು ಕೊರೋನಾ ಇಂದು, ಪಾಠ ಕಲಿಸಲೆಂದೇ ಬಂತೆ ಸೂಕ್ಷ್ಮಾಣು ಒಂದು. ಜಾತಿ ಜಾತಿಯ ಹೆಸರಲಿ ಕಚ್ಚಾಡುವವರೇ ಕೇಳಿ, ಬಡವ ಬಲ್ಲಿದ ಮೇಲು ಕೀಳು ನೋಡದೂರುಗ. ಜಾತಿ ಜಾತಿಯ ಹೆಸರಲಿ ಕಚ್ಚಾಡುವವರೇ ಕೇಳಿ, ಮನುಷ್ಯ ಮನುಷ್ಯರ ನಡುವೆಯೇ ಇದು ಹರಡುವುದು ಬೇಗ. ಲೋಕವನ್ನೇ ಬಿಚ್ಚಿ ಬೀಳಿಸಿತು ಕೊರೋನಾ ಇಂದು, ಪಾಠ ಕಲಿಸಲೆಂದೇ ಬಂತೆ ಸೂಕ್ಷ್ಮಾಣು ಒಂದು. ಇತ್ತರಿತ್ತರ ಗೋಡೆ ಕಟ್ಟಿ ಮೆರೆದ ಅಹಂಕಾರಿಗಳು, ಪ್ರೀತಿಗಾಗಿ ನೆರವಿಗಾಗಿ ಪರಿತಪಿಸುವರು ಇಂದು. ಅಕ್ರಮಾಡಂಬರಗಳೇ ಜೀವನ ಎಂದು ತಿಳಿದವರ ಪ್ರತಿಷ್ಠೆಯ ಅಹಂಭಾವವೆಲ್ಲ ಅಡಗಿ ನಿಂತಿತು. ಅಕ್ರಮಾಡಂಬರಗಳೇ ಜೀವನ ಎಂದು ತಿಳಿದವರ ಪ್ರತಿಷ್ಠೆ ಅಹಂಭಾವವೆಲ್ಲ ಅಡಗಿ ನಿಂತಿತು. ಲೋಕವನ್ನೇ ಬಿಚ್ಚಿ ಬೀಳಿಸಿತು ಕೊರೋನಾ ಇಂದು, ಪಾಠ ಕಲಿಸಲೆಂದೇ ಬಂತೆ ಸೂಕ್ಷ್ಮಾಣು ಒಂದು. ಸಾವು ನೋವಿನ ನಷ್ಟದಿಂದ ಲೋಕವನ್ನೇ ಪರೀಕ್ಷಿಸಿತು, ಸೇವಿಧಾನಿಗಳ ಹಲವು ಮುಖ ಪರಿಚಯಿಸಿತು. ತಾನೇ ಶ್ರೇಷ್ಠನೆಂದು ಬೀಗುವ ಹುಲು ಮಾನವನೇ ಕೇಳು, ಇನ್ನಾದರೂ ಬಿಡುವೆಯ ಪ್ರಚಾರದ ಗೀಳು. ತಾನೇ ಶ್ರೇಷ್ಠನೆಂದು ಬೀಗುವ ಹುಲು ಮಾನವನೇ ಕೇಳು, ಇನ್ನಾದರೂ ಬಿಡುವೆಯ ಪ್ರಚಾರದ ಗೀಳು.
ಬೆಳೆಸಿತು ಕೊರೋನಾ ಇಂದು. ಪಾಠ ಕಲಿಸಲೆಂದೇ ಬಂತೆ ಸೂಕ್ಷ್ಮಾಣು ಒಂದು. ಜಾತಿ ಜಾತಿಯ ಹೆಸರಲಿ ಕಚ್ಚಾಡುವವರೇ ಕೇಳಿ, ಬಡವ ಬಲ್ಲಿದ ಮೇಲೂ ಕೇಳು ನೋಡದು ರೋಗ. ಜಾತಿ ಜಾತಿಯ ಹೆಸರಲಿ ಕಚ್ಚಾಡುವವರೇ ಕೇಳಿ, ಮನುಷ್ಯ ಮನುಷ್ಯರ ನಡುವೆಯೇ ಇದು ಹರಡುವುದು ಬೇಗ. ಲೋಕವನ್ನೇ ಬಿಚ್ಚಿ ಬೀಳಿಸಿತು ಕೊರೋನಾ ಇಂದು. ಪಾಠ ಕಲಿಸಲೆಂದೇ ಬಂತೆ ಸೂಕ್ಷ್ಮಾಣು ಒಂದು. ಈ ಗೀತೆಯನ್ನು ಹಾಡಿದವರು, ಬರೆದವರಿಗೂ ಹಾಗೂ ಇದನ್ನು ಪ್ರಾಯೋಜಿಸಿದವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಈಗ ನಾನು ಬಸವ ಧ್ಯಾನ ಮಂದಿರ ಭಾವೈಕ್ಯ ಕೇಂದ್ರ ಮೈಸೂರು ಇದರ ಶ್ರೀಗಳಾದಂತಹ ಶ್ರೀ 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 ಬಸವಲಿಂಗಮೂರ್ತಿ ಶರಣರನ್ನು ಸಂದೇಶಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಬಸವಲಿಂಗಮೂರ್ತಿ ಶರಣರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಮಾತೆ ಇಸ್ಲಾಮಿ ಸಂಘಟನೆ ವತಿಯಿಂದ ಅಲ್ಲಾಹನೆಡೆಗೆ ಮರಳಿ ಕಾರ್ಯಕ್ರಮ ತುಂಬ ಔಚಿತ್ಯಪೂರ್ಣವೂ ಶ್ಲಾಘನೀಯವೂ ಆಗಿರತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯನು ಅಲ್ಲಾಹನಿಂದ ಬಂದು ಅಲ್ಲಾಹನೆಡೆಗೆ ನಿರ್ಗಮಿಸುವಂಥವನಾಗಿದ್ದಾನೆ. ಹಾಗೆಯೇ ಈ ಪಂಚಭೂತಗಳು ಕೂಡ ಅಲ್ಲಾಹನಿಂದನೇ ಸೃಷ್ಟಿಕೊಂಡಿವೆ. ಇವೆಲ್ಲವೂ ಕೂಡ ಅವನ ಒಡೆತನದಲ್ಲಿದ್ದಾವೆ. ಈ ಪಂಚಭೂತಗಳು ಯಾವ್ಯಾವೂ ಕೂಡ ಮನುಷ್ಯನ ಒಡೆತನದಲ್ಲಿ ಇಲ್ಲ. ಇವೆಲ್ಲವೂ ಕೂಡ ಅವನ ಒಡೆತನದಲ್ಲಿದ್ದಾವೆ. ಮಾನವನು ವಾಸ ಮಾಡಲಿಕ್ಕೆ ಮಾತ್ರ ಅವನು ಬದುಕಿರುವವರೆಗೆ ಅವನು ಬದುಕಿರುವಂತಹ ಸ್ಥಳವನ್ನು ಸೃಷ್ಟಿಕರ್ತನು ಅವನಿಗೆ ದಯಪಾಲಿಸುತ್ತಾನೆ. ಅವನು ಸತ್ತ ನಂತರದಲ್ಲಿ ಅವನು ವಂಶಸ್ಥರಾಗ್ಬೋದು ಅಥವಾ ಬೇರೆಯವರಾಗ್ಬೋದು, ಅದನ್ನು ಅನುಭವಿಸ್ಕೊತ ಹೋಗ್ತಾರೆ. ಇದರ ನಿಜವಾದಂತಹ ಮಾಲೀಕ ಸೃಷ್ಟಿಕರ್ತನಾಗಿದ್ದಾನೆ. ಆದುದರಿಂದ ಪ್ರತಿಯೊಬ್ಬರೂ ಕೂಡ ಅಲ್ಲಾಹನ ಕಡೆ, ಸೃಷ್ಟಿಕರ್ತನ ಕಡೆ ನಡೆಯಬೇಕಾಗಿದೆ. ಇರುವಂತಹ ಸಂದರ್ಭದಲ್ಲಿ ಪರೋಪಕಾರ, ಪರರಿಗೋಸ್ಕರವಾಗಿ ನಮ್ಮ ಒಂದಿಷ್ಟು ಧನವನ್ನು, ಧಾನ್ಯವನ್ನು, ಶ್ರಮವನ್ನು ನಾವು ಮೀಸಲಿಡಬೇಕಾಗಿದೆ, ಮುಡುಪಿಡಬೇಕಾಗಿದೆ. ಯಾಕಂತ ಹೇಳಿದರೆ ಸೃಷ್ಟಿಕರ್ತನು ನಮಗೆ ಎಲ್ಲ ಪ್ರಾಣಿಗಳಿಗಿಂತಲೂ ವಿಭಿನ್ನವಾಗಿ ಪಂಚೇಂದ್ರಿಯಗಳನ್ನು, ಅವಯವಗಳನ್ನು ನೀಡಿದ್ದಾನೆ. ಇಂಥ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಸಂಘಟನೆ ಮಾರ್ಚ್ ತಿಂಗಳಿನಿಂದ ಈ ಅಭಿಯಾನವನ್ನು ಶುರು ಮಾಡಿದೆ. ಬಸವಣ್ಣವರು ಹೇಳೋ ಹಾಗೆ, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಲಾ ಇಲಾಹಿ ಇಲ್ಲಲ್ಲಾಹ್ ಅಂದರೆ ನಿನ್ನನ್ನು ಹೊರತುಪಡಿಸಿ ನಾನು ಇನ್ನಾರಿಗೂ ಕೂಡ ತಲೆಬಾಗುವುದಿಲ್ಲ, ಶಿರಬಾಗುವುದಿಲ್ಲ. ಕಾರಣವೇನೆಂದರೆ ನೀನೇ ನನಗೆ ಎಲ್ಲ. ಅದಕ್ಕೋಸ್ಕರವಾಗಿ ಅವನ ಕಡೆ ನಾವು ಹೋಗಬೇಕಾಗಿದೆ. ಆ ಹೋಗೋದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಜಾತಿ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ವರ್ಗ ಭೇದವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಸಂತೋಷದಿಂದ, ಆನಂದದಿಂದ ಬದುಕಬೇಕಾಗಿದೆ. ಒಂದು ಪಕ್ಷ ಯಾರಾದರೂ ಸ್ವಾರ್ಥದಿಂದ ಬದುಕ್ತಾರೆ ಅಂತ ಹೇಳಿದ್ರೆ, ಅದು ಬೇಕು ಇದು ಬೇಕು ಎಲ್ಲವೂ ನಂದೇ ಎಂಬುವಂಥ ಸ್ವಾರ್ಥ ಭಾವನೆ ಇತ್ತು ಅಂತ ಹೇಳಿದ್ರೆ, ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೃಷ್ಟಿಕರ್ತನಿಗೆ ಚೆನ್ನಾಗಿ ಗೊತ್ತಿದೆ. ನೀವೆಲ್ಲ ನಂದೇ ಅಂತ ಭಾವಿಸಬೇಡ್ರಿ. ಅವನಿಗೆ ಯಾವ್ಯಾವುದನ್ನು ಯಾರ್ಯಾರಿಗೆ ಹಂಚಬೇಕು, ಯಾರ್ಯಾರಿಗೆ ತಿನ್ನಿಸ್ಬೇಕು, ಯಾರ್ಯಾರಿಗೆ ಉಣ್ಣಿಸ್ಬೇಕು, ಯಾರ್ಯಾರಿಗೆ ಅನುಭವಿಸ್ಬೇಕು ಅನ್ನೋದನ್ನು ಅವನು ನಿರ್ಣಯ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ನಾವು ಇರುವವರೆವಿಗೂ
ಆನಂದವಾಗಿ ಯಾವುದೇ ಭೇದ ಮಾರ್ಗವಿಲ್ಲದೆ ಭೇದ ಭಾವವಿಲ್ಲದೆ ನಿಶ್ಚಿಂತರಾಗಿ ಎಲ್ಲರನ್ನೂ ಪ್ರೀತಿಸಿಕೊಂಡು ತನ್ನಂತೆ ಪರರು ಅಂತ ಭಾವಿಸಿಕೊಂಡು ನಾವು ಜೀವನವನ್ನು ಸಾಗಿಸಬೇಕಾಗಿದೆ. ಈ ಅಭಿಯಾನ ಮುಂದುವರೆಯಲಿ, ಒಳ್ಳೆಯದಾಗಲಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಭಿನಂದನೆಗಳು ಬಸವ ಧ್ಯಾನ ಮಂದಿರ ಭಾವೈಕ್ಯ ಕೇಂದ್ರ ಬಸವಲಿಂಗಮೂರ್ತಿ ಶರಣರಿಗೆ. ಈಗ ಮುಂದಿನ ಸಂದೇಶ ಶ್ರೀ ಮನ್ ಮಹಾರಾಜ ಶ್ರೀಗಳು, ನಿರಂಜನ ಜಗದ್ಗುರು, ಮುರುಘರಾಜೇಂದ್ರ ಮಠ, ಆನಂದಪುರ ಸಾಗರ, ಶಿವಮೊಗ್ಗ ಇವರನ್ನು ನಾನು ಸಂದೇಶ ನೀಡಲಿಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಮುಂದೆ ಶ್ರೀ ಮುರುಘಾ ಮಠದ ಆನಂದಪುರದ ಶ್ರೀಗಳು. ಇವಾಗ ಸರ್ವಲೋಕೋಪಕಾರಾಯ ಯೋ ದೇವ ಪರಮೇಶ್ವರ ಚರತ್ಯರೂಪೇಣ ನಮಸ್ತೆ ಪರಮಾತ್ಮನೆ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾತಸ್ಮರಣೀಯರಾದ ಬಸವಾತ್ಮತರನ್ನು ಸ್ಮರಿಸಿ, ಪ್ರಸ್ತುತ ದಿನಮಾನಗಳಲ್ಲಿ ಮನುಷ್ಯ ಅಷ್ಟೇ ಏಕೆ ಇಡೀ ಮನುಕುಲವೇ, ಇಡೀ ಪ್ರಪಂಚವೇ ತಲ್ಲಣಗೊಂಡಿದೆ. ಇದಕ್ಕೆ ಕಾರಣವಾಗಿರುವಂಥದ್ದು ಕೋವಿಡ್-19 ಎನ್ನುವಂತಹ ಒಂದು ಹೆಮ್ಮಾರಿ ಸಾಂಕ್ರಾಮಿಕ ರೋಗ. ಇದು ಕಳೆದ 5-6 ತಿಂಗಳಿಂದ ಇಡೀ ಮನುಕುಲವನ್ನೇ ತಲ್ಲಣಗೊಳಿಸ್ತಾ ಇದೆ, ಭಯಭೀತರನ್ನಾಗಿಸಿದೆ. ಇವತ್ತಿಗೂ ಕೂಡ ಇದಕ್ಕೆ ಇನ್ನೂ ಸರಿಯಾದ ಔಷಧೋಪಚಾರವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಈ ಹಂತದಲ್ಲಿನೇ ಈ ದಿನಗಳಲ್ಲಿ ಪ್ರವಾಹ, ನೆರೆಹಾವಳಿಯ ಭೀತಿನೂ ಕೂಡ ಎದುರಾಗಿದೆ. ಒಂದು ಕಡೆ ಭೂಕಂಪ, ಮತ್ತೊಂದು ಕಡೆ ನೆರೆಹಾವಳಿ, ಮುಗಿದೊಂದು ಕಡೆ ಬರಗಾಲ ಮತ್ತು ಸಾಂಕ್ರಾಮಿಕ ರೋಗಗಳು, ಹೀಗೆ ಇಡೀ ಪ್ರಪಂಚವನ್ನೇ ಸುತ್ತುವರಿಯಲ್ಪಟ್ಟಿದ್ದಾವೆ. ಒಂದಲ್ಲ ಒಂದು ಕಡೆ, ಒಂದಲ್ಲ ಒಂದು ದೇಶ, ರಾಜ್ಯ ಇಂಥ ಸಮಸ್ಯೆಗಳನ್ನು ಎದುರಿಸ್ತಾನೆ ಇದೆ. ಇದಕ್ಕೆ ಕಾರಣ ಏನಿರಬಹುದು? ಮನುಷ್ಯನಲ್ಲಿ ಇವುಗಳ ಬಗ್ಗೆ ಇಂದು ಭಯಭೀತನಾಗಿದ್ದಾನೆ. ಕಾರಣ ಏನು ಅಂದಾಗ, ನಾವು ನಮ್ಮ ಇತಿಮಿತಿಯನ್ನು ಅರ್ಥ ಮಾಡಿಕೊಳ್ಳದೆ, ಮನುಷ್ಯನ ಆಸೆ ಆಮಿಷಗಳಿಗೆ ಮಿತಿ ಇಲ್ಲದೆ, ತನ್ನ ಶಕ್ತಿಯ ಒಂದು ಮಿತಿಯನ್ನು ಅರಿಯದಲೆ ತನ್ನ ಮಿತಿಮೀರಿದ ವರ್ತನೆ ಇವತ್ತು ನಾವು ಈ ಸ್ಥಿತಿಯಿಂದ ಭಯಭೀತರಾಗಲಿಕ್ಕೆ ಕಾರಣ ಆಗಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ನಮ್ಮ ಆಸೆ ಆಮಿಷಗಳಿಗೆ ಇತಿಮಿತಿಯನ್ನು ಇಟ್ಟುಕೊಂಡು ಇವತ್ತು ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸದಿಂದ ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸುವಂತಹ ಇವನಾರವ ಅಂತೇಳಿ ಜಾತಿಭೇದ ಎಣಿಸದೆ, ಆ ಧರ್ಮ ಈ ಜಾತಿ ಎನ್ನುವಂಥ ವ್ಯತ್ಯಾಸಗಳನ್ನು ನೋಡದೆ, ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸದಿಂದ ತನ್ನ ಇಂದ್ರಿಯಗಳನ್ನು ತಾನು ಹತೋಟಿಯಲ್ಲಿಟ್ಕೊಂಡು ತನ್ನನ್ನೇ ತಾನು ಜಯಿಸಿಕೊಂಡು ತನ್ನತನವನ್ನು ಕಾಪಾಡಿಕೊಂಡ್ರೆ ಆಗ ಪ್ರಕೃತಿ ನಮಗೆ ಸಕಲವನ್ನು ಕೂಡ ನೀಡುತ್ತದೆ. ಆದ್ದರಿಂದ ಈ ಪ್ರಕೃತಿಯ ಜೊತೆಯಲ್ಲಿ ಹೊಂದಿಕೊಂಡು ಬಾಳುವುದನ್ನು ಕಲಿತರೆ ಆಗ ಈ ಲೋಕದಲ್ಲಿ ನಾವು ಮತ್ತು ನಮ್ಮ ನೆರೆಹೊರೆಯವರು ಸೌಹಾರ್ದಯುತವಾಗಿ, ಶಾಂತಿಯುತವಾಗಿ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅಂತ ಮನೋಭಾವನೆ ಎಲ್ಲರಲ್ಲಿಯೂ ಬರುವಂತಾಗಲಿ, ಭಗವಂತ ಆ ಭಾವನೆಯನ್ನು ಕರುಣಿಸಲಿ ಅಂತ ಹಾರೈಸ್ತಾ ಇದ್ದೇವೆ. ಶ್ರೀ ಮನ್ಮ ಮಹಾರಾಜ ಶ್ರೀಗಳಿಗೆ ಅಭಿನಂದನೆಗಳು.
ಆತ್ಮೀಯರಾದಂತಹ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳು, ಶ್ರೀ ಸಂಪುಟ ನರಸಿಂಹ ಸ್ವಾಮಿ ಮಠ, ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡ ಇವರನ್ನು ನಾನು ತಮ್ಮ ಸಂದೇಶಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳು. ಜಮಾತೆ ಇ ಇಸ್ಲಾಮಿ ಹಿಂದ್ ಎಂಬ ಒಂದು ಸಂಸ್ಥೆ ಹಲವು ವರ್ಷಗಳಿಂದ ಕರ್ನಾಟಕದಲ್ಲಿ ಸಮಾಜಕ್ಕೆ ಪೂರಕವಾದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಕಾಲಕಾಲಕ್ಕೆ ಬೇಕಾಗಿರತಕ್ಕಂತಹ ಅನೇಕ ಸಮಾಜಕ್ಕೆ ಉಪಯೋಗಿಯಾಗಿರತಕ್ಕಂತಹ ಕೆಲಸಗಳಲ್ಲಿ ಇದರ ಶ್ರಮ ಅಪಾರ. ಅಲ್ಲದೆ ಕೋಮು ಸೌಹಾರ್ದತೆ, ನೈತಿಕ ಉನ್ನತಿ, ನ್ಯಾಯ, ಸಮಾಜ ಸೇವೆ, ಸಮಾಜದ ವಿವಿಧ ವರ್ಗಗಳ ನಡುವೆ ಇರತಕ್ಕಂತಹ ಸೌಹಾರ್ದವನ್ನು ಸಮೃದ್ಧಿ ಮಾಡಲಿಕ್ಕೋಸ್ಕರ ಮಾಡತಕ್ಕಂಥ ಒಂದು ದೊಡ್ಡ ಸೇವೆ. ಪ್ರಕೃತಿ ವಿಕೋಪ ಇರ್ಬೋದು ಅಥವಾ ಅನೇಕ ವಿವಿಧ ಸಂಕಷ್ಟಗಳ ಸಂದರ್ಭದಲ್ಲಿ ಈ ಸಂಸ್ಥೆ ಜನಗಳೊಂದಿಗೆ ಹೊಂದಿಕೊಂಡು ಕೆಲಸ ಮಾಡಿದೆ. ಈ ಸಂದರ್ಭದಲ್ಲಿಯೂ ಕೂಡ ಒಂದು ವಿಶಿಷ್ಟವಾದ ಸನ್ನಿವೇಶ ಸಮಾಜಕ್ಕೆ ಎದುರಾಗಿದೆ. ಯಾವತ್ತೂ ಯಾರೂ ನಿರೀಕ್ಷೆ ಮಾಡಿರತಕ್ಕಂತಹ ಯಾವುದೋ ಒಂದು ಕಣ್ಣಿಗೆ ಕಾಣದ ವೈರಸ್ ಒಂದು ಸಮಗ್ರ ಪ್ರಪಂಚವನ್ನು ವ್ಯಾಪಿಸಿ ಜನಜೀವನವನ್ನು ನುಂಗಿ ಹಾಕಿದೆ. ಇದಕ್ಕೆ ಮನುಷ್ಯನ ಪ್ರಕೃತಿ ಮೇಲೆ ಮಾಡತಕ್ಕಂಥ ಸವಾರಿ ಎಂಬುದು ಒಂದು ಒಂದು ಕಾರಣ ಆದರೆ, ಇನ್ನೊಂದು ತನ್ನ ನೈತಿಕ ಅಧಪತನವೂ ಕೂಡ ಒಂದು ಕಾರಣ ಅಂತ ನಾವೆಲ್ಲ ಅಂದ್ಕೋಬಹುದು. ಹಾಗಾಗಿ ಭಗವಂತನನ್ನು ಮೀರಿ, ಆಧ್ಯಾತ್ಮಿಕತೆಯನ್ನು ಮೀರಿ ಎಲ್ಲವೂ ತನ್ನಿಂದಲೇ ಸಾಧ್ಯ ಅಂತ ಹೇಳುವಂಥ ಅಹಂಕಾರ ಮನುಷ್ಯನಿಗೆ ಬರಬಾರದು. ಪ್ರಕೃತಿಯ ಜೊತೆಗೆ ಭಗವಂತನ ನೆನಪು ಕೂಡ ನಮಗೆ ಬೇಕು. ಅವನು ಹಾಕಿಕೊಟ್ಟ ನೀತಿ ನಿಯಮಗಳ ಎಲ್ಲೆಯನ್ನು ಮೀರದೆ ಬದುಕುವಂತಹ ಪ್ರಯತ್ನ ನಮ್ಮಿಂದ ನಡೆಯಬೇಕು. ಹಾಗಾಗಿ ಸಾಮಾಜಿಕ ಚಿಂತನೆಯ ಜೊತೆಗೆ ಆಧ್ಯಾತ್ಮಿಕವಾಗಿರತಕ್ಕಂತಹ ಎತ್ತರವನ್ನು ಏರಬೇಕು ಅಂತ ಹೇಳುವಂತಹದ್ದು ನಮ್ಮೆಲ್ಲರ ಒಂದು ಆಶಯ. ಜಮಾತೆ ಇ ಇಸ್ಲಾಮಿ ಹಿಂದ್ ಎಂಬ ಸಂಸ್ಥೆ ಇದನ್ನೇ ಮಾಡ್ತಾ ಇದೆ. ಸಮಾಜದ ಜನರುಗಳ ಮಧ್ಯದಲ್ಲಿ ಯಾವುದು ಪ್ರಾಕೃತಿಕವಾಗಿರತಕ್ಕಂತಹ ಸವಾರಿ ಏನಿದೆ ಅದರ ಬಗ್ಗೆ ಎಚ್ಚರ ವಹಿಸಬೇಕು. ಅದರ ಜೊತೆಗೇನೆ ನಮ್ಮ ಜೀವನದಲ್ಲಿ ಸೃಷ್ಟಿಕರ್ತನ ಬಗೆಗಿನ ಎಚ್ಚರದೊಂದಿಗೆ ಅವನ ಸಂದೇಶಗಳನ್ನು ಪಾಲಿಸ್ತಾ ಸಮಾಜ ನೀತಿಗಳ ಮಧ್ಯದಲ್ಲಿ, ನೈತಿಕತೆಗಳ ಮಧ್ಯದಲ್ಲಿ ಬದುಕಬೇಕು ಅಂತ ಹೇಳುವಂತಹದ್ದು ಕೂಡ ಒಂದು ದೊಡ್ಡ ಉದ್ದೇಶ. ಈ ಉದ್ದೇಶ ಇಟ್ಕೊಂಡು ಅಂತರ್ಧರ್ಮೀಯ ವೆಬಿನಾರ್ ಎಂಬ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದೆ ಈ ಸಂಸ್ಥೆ. ಹಾಗಾಗಿ ನಮಗೂ ಈ ಸಂಸ್ಥೆಗೂ ಅನೇಕ ವರ್ಷಗಳ ಪರಿಚಯ ಸಂಬಂಧ ಇರೋದರಿಂದ ನಾನು ಈ ಸಂಸ್ಥೆಯ ಸಮಾಜಕ್ಕೆ ಪೂರಕವಾಗಿರತಕ್ಕಂತಹ ಸಕಾಲಿಕವಾದ ಕಾರ್ಯಕ್ರಮಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ನಾವೆಲ್ಲ ಇಂತಹ ಕಾರ್ಯಕ್ರಮಗಳಲ್ಲಿ ಸಹಕಾರ ಕೊಡೋಣ. ಸಮಾಜ ಮುಖಿಯಾದ ಚಿಂತನೆ, ಆಮೇಲೆ ಸಮಾಜ ಸೇವೆಗೆ ಪರವಾಗಿರತಕ್ಕಂಥ ಯೋಚನೆಗಳು ಹೆಚ್ಚು ಬೆಳೆದು ಸಮಾಜ ಮುಖಿಯಾಗಿ ಬದುಕುವಂಥ ಪ್ರವೃತ್ತಿ ಮತ್ತು ಭಗವಂತನ ಪರವಾಗಿ ಭಗವಂತನ ಆದೇಶಗಳನ್ನು ಎಚ್ಚರಿಕೆಯಿಂದ ಪಾಲಿಸುವಂತಹ ರೀತಿಯ ಭಾವನೆಗಳು ಎಲ್ಲರಲ್ಲೂ ಬೆಳಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಅಭಿನಂದನೆಗಳು ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳೇ. ನಾನು ಈಗ ಇನ್ನೊಂದು ಗೀತೆಯನ್ನು, ಈ ಕೊರೋನಾಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಗೀತೆಯನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ಈ ಹಿಂದೆ ಹಾಡಿದಂತಹ ಗೀತಾಕಾರರನ್ನು ಆಹ್ವಾನಿಸ್ತಾ ಇದ್ದೇನೆ. ಕೈಗಳ ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ ಜಗಕ್ಕೆ ಅಭಯವು ನೀಡು ಆರೋಗ್ಯ. ಕೈಗಳ ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ
ಜಗಕ್ಕೆ ಅಭಯವು ನೀಡುವ ಆರೋಗ್ಯ. ನಿನ್ನ ಪರೀಕ್ಷೆಗೆ ಸಾಕ್ಷಿಯಾಗಿ ಲೋಕವ ಕಾಣುತ್ತಿರುವೆವು. ರೋಗದ ಭೀತಿಯಿಂದ ಜಗವೇ ನಿಂತಿದೆ ಎಂದು ಹೊರಬಾರದ ಸ್ಥಿತಿಯಲ್ಲಿ ಕೂಗುತ್ತಿರುವೆವು. ಕೈಗಳ ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ ಜಗಕ್ಕೆ ಅಭಯವು ನೀಡುವ ಆರೋಗ್ಯ. ಬಲಿಷ್ಠರೆಂದು ಮೆರೆದವರು ದುರ್ಬಲರೇ ಭೂಮಿಯಲ್ಲಿ, ಮಹಾಮಹಿಮನ ಶಕ್ತಿ ಮುಂದೆ ತೃಣ ಸಮಾನರು. ಕಣ್ಣಿಗೆ ಕಾಣದ ವೈರಸ್ಸಿಂದ ಸೋತು ಹೋದರು. ಕೈಗಳ ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ ಜಗಕ್ಕೆ ಅಭಯವು ನೀಡುವ ಆರೋಗ್ಯ. ಬಡವನ ಮರೆಯುತ್ತ ಶ್ರೀಮಂತಿಗೆ ಮೆರೆಯಲು, ಆಪತ್ತಿನಿಂದ ಸುತ್ತು ರಕ್ಷಿಸಬಹುದೇ. ನಾಳೆ ದೇವನ ಶಿಕ್ಷೆಯಿಂದ ರಕ್ಷಿಸಿಕ್ಕಿದೆ. ಕೈಗಳ ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ ಜಗಕ್ಕೆ ಅಭಯವು ನೀಡುವ ಆರೋಗ್ಯ. ದುರಂತಗಳು ಪಾಠ ಕಲಿಸ ಅರಿಯಬೇಕು ಮಾನವರು. ದೇವನಿಯಮವ ಮೀರಿ ನಡೆಯದಿರು ಇಲ್ಲಿ. ನಾವು ಜಾತಿ ಧರ್ಮದ ಭೇದ ಮರೆತು ಪ್ರೀತಿಯಿಂದ ಬಾಳೋಣ. ಕೈಗಳ ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ ಜಗಕ್ಕೆ ಅಭಯವು ನೀಡುವ ಆರೋಗ್ಯ. ಕೈಗಳ ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ ಜಗಕ್ಕೆ ಅಭಯವು ನೀಡುವ ಆರೋಗ್ಯ. ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣಕ್ಕಾಗಿ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್ ಇವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಂ ಅಲಾ ರಸೂಲಿಹಿಲ್ ಕರೀಮ್. ಸರ್ವಸ್ತುತಿಗಳು ನಮ್ಮೆಲ್ಲರ ಸೃಷ್ಟಿಕರ್ತ, ಪರಿಪಾಲಕ ಪ್ರಭು, ವಿಶ್ವದ ಅಧಿಪತಿ, ನಿರ್ಣಾಯಕ ದಿನದ ಒಡೆಯ, ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನಿಗೆ ಮೀಸಲು. ಮತ್ತು ಅವನ ಅಪಾರ ಅನುಗ್ರಹಗಳು ಎಲ್ಲ ಪ್ರವಾದಿಗಳ ಮೇಲೆ, ವಿಶೇಷವಾಗಿ ಅಂತಿಮ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಸದಾ ವರ್ಷಿಸುತ್ತಿರಲಿ ಎಂಬ ಪ್ರಾರ್ಥನೆಯಿಂದ. Dear brothers and sisters, we have had a wonderful morning today where you have heard from the eminent personalities and religious heads from across religions and different denominations. I'm sure their messages have been very soothing and balming and comforting to all of us who are witnessing an unprecedented crisis in the form of COVID-19 today. There's a lot of fear and panic around, a lot of anxiety and the fear of unknown. ಮತ್ತು ನಾವು ನೋಡ್ತಾ ಇರುವುದು
ಇದರಿಂದ ಉಂಟಾಗಿರುವ ಪರಿಣಾಮಗಳು ಸಾವು ನೋವುಗಳು, ಆರೋಗ್ಯ ಮತ್ತು ಆರ್ಥಿಕ ಬಿಕ್ಕಟ್ಟು, ಜಾಬ್ಲೆಸ್ನೆಸ್, ಹಂಗರ್, malnutrition, and several other secondary effects of this pandemic that we can see in the world today. In this context, we felt it was necessary that a message of peace, a message of reassurance, and a message of moral strength should go to all people from the religious heads. Hence this wonderful program and the messages that you have heard from all the speakers. Indeed, it is the weakness of man that he thinks no end of himself. Quran says, "Awalam yaral insanu anna khalaqnahu min nutfatin fa iza huwa qasimun mubin." Do you not see how you are created from a drop of sperm? But it is the arrogance of man that he starts to argue about God himself. He becomes God unto himself, misusing the position of him being made the best of creation. Man uses all the resources that God has placed at his disposal, but then forgets his position and becomes either a God unto himself or abases himself by obeying all other deities apart from the real God. In spite of all the technological and scientific progress that we witness today, the helplessness of man in the face of this COVID pandemic is very obvious to all of us. It has shown us our real position. It has rudely awakened us to the power of God, to our helplessness, and to our real position. In this context, it is important that we all understand our responsibilities and try and discharge them in as best a manner as possible. First and foremost, the service of mankind, to serve the people who are afflicted by this disease. Service of mankind is the best religion, and reaching God is surely possible if you serve the mankind. The Prophet Muhammad Sallallahu Alaihi Wasallam is said to have has been reported to have said that God would on the day of judgment address the people, address his subject and ask that you did not tend to me when I was sick, you did not feed me when I was hungry, you did not give me water when I was thirsty. If you had done that, you would have found me within that person whom you are serving. La yarhamullahu man la yarhamun nas. God doesn't show mercy to those people who do not show kindness to other people. Hence, in this hour of crisis, the first and foremost responsibility that we should all understand and discharge is to serve the people, to be of help to them, to guide them, to counsel them, and come to their succor. Secondly, we need to educate the people also as to what measures they should be taking to control this disease. We also need to reassure them. We also need to counsel people that it is not fear and panic that will help them, rather an attitude of patience and reassurance, ಧೈರ್ಯ ಮತ್ತು ಸ್ಥೈರ್ಯದಿಂದ ನಾವು ಇದನ್ನು ಎದುರಿಸಬೇಕಾಗಿದೆ. ಅದೇ ಸಮಯದಲ್ಲಿ ನಮ್ಮ ಸೃಷ್ಟಿಕರ್ತನಲ್ಲಿ ನಾವು ಮೊರೆ ಹೋಗಬೇಕು. We should trust and believe and return to our Lord, seek his mercy. He is the most merciful. His mercy is even more than 70 mothers. Hence, we should not despair. We should not be depressed. Rather, we should return to God, correct our mistakes, seek his pardon, and invoke his mercy. This is also the time to reflect whether we really believe in God. Do we really? We do take his name. We do lip service to God. We do seek his blessings.
But are we really assigning the position that God should have in our lives? ದೇವರನ್ನು ಬರೇ ಪ್ರಾರ್ಥಿಸುವುದಲ್ಲ, ಅವನನ್ನು ಸರಿಯಾಗಿ ಅರಿಯುವುದು ಮತ್ತು ಅವನ ಅನುಸರಣೆ ಮತ್ತು ಅನುಕರಣೆ, ಅವನ ಆಜ್ಞೆಗಳನ್ನು ಪಾಲಿಸುವುದು ತುಂಬ ಅಗತ್ಯವಾಗಿದೆ. Unfortunately, although the number of people who do not believe in God may be very minuscule in number, and majority of the people, most of the people believe in God, but our belief is affected and afflicted by several shortcomings. We have divided Godhood. We do not follow the divine scriptures. We do not submit ourselves to the divine commands. We rather use religion also for our own selfish and political goals. Do we really worship God and follow God in our social and public life? It is the mammon. It is our own self-interest. It is our own selfishness which drives us. Hence you see today that there is so much of injustice in the world, so much of exploitation, and so much of poverty in the world. From the economic angle, if you see, even during this pandemic, it is reported that several new billionaires have been added. And people who are already billionaires have added billions more to their riches. And more people have become poor. Poverty has increased. Malnutrition has increased. We remember the protests of the 99%. And today, the racial inequality that you see even in the West, Black Lives Matter. Why are people out on the streets? So much of racial discrimination, economic exploitation, political subjugation, oppression, violence, wars, and other calamities are seen in the world today. This is because we have not really given the importance that belief in God should have in our lives. This is the time we need to reaffirm our faith, rediscover our faiths, and rededicate ourselves to the service of God and humanity. We need to strengthen our morality. Morality is our first religion. Humanity is our first religion. It is morality that distinguishes man from other creations. There is a need to understand that we need to give primacy to moral values and humanitarian values in our lives. We need to live and let live. We have one single brotherhood born from one parents. It is the unity of God, the unity of brotherhood, and the following of divine commandments that can ensure a better world order for the morrow. Hence, on this occasion, when we have all assembled here to listen from our religious heads and try and develop that attitude and patience and strength to face the situation, I would like to reinforce this message that has been given by all the religious heads. Jamaat-e-Islami has always been engaged in fostering communal harmony, building relations with different sections of the society, strengthening the humanitarian bonds, uplifting morality, working for the cause of justice, for the service of mankind, and inviting people to the message of Quran and the last prophet. I would like to thank all the people who have assembled here, who have viewed this webinar. And let me end by let us all join together, turn to God and seek His mercy, and convey this message to one and all so that we succeed here and in the hereafter. Waqiru dawana alhamdulillahi rabbil alamin. ಅಭಿನಂದನೆಗಳು ಬೆಳಗಾವಿ ಮೊಹಮ್ಮದ್ ಸಾದ್ ಅವರಿಗೆ. ಈಗ ಈ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ನಾನು ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಮತ್ತು ಇದರ ಉದ್ದೇಶವನ್ನು ಜನಸಾಮಾನ್ಯರಿಗೆ ತಿಳಿಸಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಂತಹ ನಮ್ಮೆಲ್ಲರನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನಿಗೆ ಪ್ರಥಮವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ನಮಗೆ ಸಂದೇಶವನ್ನು ನೀಡಿದ ಶ್ರೀ ಬಸವಲಿಂಗ ಮೂರ್ತಿ ಶರಣರು, ಅದೇ ರೀತಿ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳು, ಮೌಲಾನಾ ಸಗೀರ್ ಅಹಮದ್ ರಶಾದಿಯವರು, ಶ್ರೀ ಶಿವಾನುಭವ ಶಿವ
ರುದ್ರ ಮಹಾಸ್ವಾಮಿಗಳು, ಹಾಗೆ ಮುರುಘಾ ಮಠದ ಶ್ರೀ ಮನ್ ಮಹಾರಾಜ ಶ್ರೀಗಳು, ಹಾಗೆ ಆರ್ಚ್ ಬಿಷಪ್ ಪೀಟರ್ ಮೆಕಾಡೋ ಅವರು, ಹಾಗೂ ರಾಜ್ಯಾಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಡಾಕ್ಟರ್ ಬೆಲ್ಗಾಮಿ ಮೊಹಮ್ಮದ್ ಸಾದ್ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಗೀತೆಯನ್ನು ರಚನೆ ಮಾಡಿ ಅದನ್ನು ಹಾಡಿದಂತಹ ಆ ಗೀತಾ ರಚನಾ ತಂಡಕ್ಕೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇದನ್ನು ವೀಕ್ಷಿಸಿ ಇದರ ಪ್ರಸಾರವನ್ನು ಇನ್ನಷ್ಟು ಜನರಿಗೆ ತಲುಪುವಂತಹ, ಇದನ್ನು ಶೇರ್ ಮಾಡುವಂತಹ, ಇದನ್ನು ತಮ್ಮ ಮಧ್ಯೆ ಹಂಚಿಕೊಳ್ಳುವಂತಹ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ, ಈ ಕಾರ್ಯಕ್ರಮವು ಈ ದೇಶದಿಂದ ಕೊರೋನಾ ವೈರಸ್ ತೊಲಗುವುದಕ್ಕೆ ಒಂದು ಮೈಲಿಗಲ್ಲಾಗಲಿ, ಇದು ಅದಕ್ಕೆ ಒಂದು ಕಾರಣ ಆಗಲಿ ಅಂಥೇಳಿ ಆ ಸೃಷ್ಟಿಕರ್ತನನ್ನು ಮತ್ತೊಮ್ಮೆ ಬೇಡಿಕೊಳ್ಳುತ್ತಾ, ಅವನಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದ ಮುಕ್ತಾಯವನ್ನು ಘೋಷಿಸ್ತಾ ಇದ್ದೇನೆ. ಸರ್ವ ಸ್ತುತಿಗಳು, ಸರ್ವ ಸ್ತೋತ್ರಗಳು ಸರ್ವ ಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ.